in the street. Now the news in detail. The Karnataka Komu Sahodra Vedike on the occasion of the senior celebration will hold Unity Convention at Loyola Hall on December 29th at 9:30 a.m. said Mr. K.L. Ashok. Addressing a press meet held at Hotel Woodlands in Mangalore on Tuesday, KKSP State General Secretary Mr. K.L. Ashok said, Indian civil rights activist and journalist Krista Setalvad and civil rights activist Dr. Anand Seltume will participate as the chief guest at the convention. He also said the convention will commence with a massive procession accompanied with various folk dance artists. A famous team, Makkala Mandiram from Tamil Nadu, will present a talent dance. Sangati team from Ankola and District Dalit Kalamandali team from Chikaballapura will present various cultural programs. ವಿವಾದದಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಲವರೆಗೂ ನಾವು ಸೇರಿದ್ದೇವೆ. ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ಅಂತಿಮ ತೀರ್ಪಿಗಾಗಿ ಕಾಯ್ತಾ ಇದೆ. ಸದ್ಯದಲ್ಲಿ ಬಹುಶಃ 1 ತಿಂಗಳೊಳಗಾಗಿ ಅದರ ತೀರ್ಪು ಪ್ರಕಟವಾಗುವ ನಿರೀಕ್ಷೆ. ಈ 10 ವರ್ಷದ ನಮ್ಮ ಸಾಧನೆಗಳನ್ನು ಮತ್ತು ಮುಂದೆ ನಮ್ಮ ಮುಂದೆ ಇರುವಂತಹ ಸವಾಲುಗಳನ್ನು ಅವಲೋಕನ ಮಾಡುವುದಕ್ಕಾಗಿ ನಾವು ರಾಜ್ಯ ಮಟ್ಟದ ಸಮಾವೇಶವನ್ನು ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದೇ ತಿಂಗಳ 29ರಂದು ಲೋಯಲಾ ಕಾಲೇಜ್, ಲೋಯಲಾ ಹಾಲ್, ಸೆಂಟ್ ಅಲೋಸಿಸ್ PU ಕಾಲೇಜಿನ ಲೋಯಲಾ ಹಾಲ್ನಲ್ಲಿ ಜರುಗುತ್ತದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಖ್ಯಾತ ಹೋರಾಟಗಾರ್ತಿಯ ತೀರ್ಥ ಸೆಟಲ್ವಾಡ್ ಕರೆದಿದ್ದೇವೆ. ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಮತ್ತು ಖ್ಯಾತ ದಲಿತ ಹೋರಾಟಗಾರ ಡಾಕ್ಟರ್ ಆನಂದ್ ಸೇಲ್ತುಂಬೆ ಅವರು ಕೂಡ ಬರ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ 12 ಗೋಷ್ಠಿಗಳು ನಡೆಯಲಿವೆ. ಬಟ್ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಅದರಲ್ಲಿ ತಮಿಳುನಾಡಿನ ಒಂದು ತಮಿಳು ವಾದ್ಯದ ತಂಡ ಇದೆ, ಮಕ್ಕಳ ಮಂದಿರಂ ತಂಡದಿಂದ ವಿಶೇಷವಾದ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಶಿವಮೊಗ್ಗ, ಬೆಂಗಳೂರು ಇತ್ಯಾದಿ ಇಂಗ್ಲೆಂಡ್ಗಳಿಂದ ಬೇರೆ ಬೇರೆ ಹಾಡುಗಳು, ಸೌಹಾರ್ದ ಹಾಡುವವರು ಇದರಲ್ಲಿ ಭಾಗವಹಿಸಿದ್ದಾರೆ. KKSP activists Mr. Vasudev Bola, Mr. Victor Silva, Mr. Suresh Bhatt, Mr. Ali Hassan and others were present at the press meet. Karnataka Tulu Science Academy association with Rani Abakka Tulu Research Center Bandwal will hold a workshop on Tulu language in the 8th schedule of the Indian Constitution Possibilities and Changes at Chandrama Kala Mandir at BC Road on December 23rd at 10:30 a.m. Informing to media people on Tuesday, the Academy President Mr. Umanath Kotian said that Tulu language has a history of being used in the Greek dramas centuries ago. Dr. R. Subbakrishnan, Deputy Director of Central Institute of Indian Languages, will inaugurate the workshop and Umanath Kotian will preside over the function. The workshop will discuss the overall information of the language and its benefits, and further will be compiled and published in a form books in English, Kannada and Tulu. This book will also be presented at the Delhi Tulu Series 2013 to be held at New Delhi on February 24th, he said. ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸುವಂತಹ ಒಂದು ಪ್ರಯತ್ನದ ವಿಷಯವಾಗಿ ನಾವೆಲ್ಲರೂ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ತುಳು ಸಾಧ್ಯತೆ ಮತ್ತು ಸವಾಲು ಎಂಬ ವಿಷಯದ ಬಗ್ಗೆ ಒಂದು ಕಾರ್ಯಾಗಾರವನ್ನು ಇಟ್ಟುಕೊಂಡಿದ್ದೇವೆ. ವಿಶ್ರಾಂತ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎ.ವಿ. ನಾವರ್ ಅವರು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಪರಿಚ್ಛೇದದ ಸೇರ್ಪಡೆಯಲ್ಲಿ ದುಡಿದವರು ಈ ವಿಷಯದ ಬಗ್ಗೆ ಡಾಕ್ಟರ್ ವಾಮನನ್ ಅವರ ತುಳು ಭಾಷೆಯ ಪರಿಚಯ ಡಾಕ್ಟರ್ ಪಾದಕಲ್ ವಿಶ್ವಭಟ್ರವರು, ಹಾಗೆಯೇ ಶಾಸನ ಮತ್ತು ಚರಿತ್ರೆಯಲ್ಲಿ ತುಳು ಡಾಕ್ಟರ್ ಪುಂಡಿಕೈ ಗಣಪಯ್ಯ ಭಟ್ರವರು ಹಾಗೂ ಡಾಕ್ಟರ್ ರಾಮದಾಸ್ ಅವರು ಕಳಿಸಿದ್ದಾರೆ.
ಹಾಗೆಯೇ ಪ್ರಣಮ್ ತುಳುಕಾರಿ ಕಾವ್ಯಗಳು ಡಾಕ್ಟರ್ ಮಾಧವ ಕರಾಜೆ ಇವರು ಈ ವಿಷಯದ ಬಗ್ಗೆ ಮಾತಾಡಲಿದ್ದಾರೆ. ಹಾಗೆಯೇ ಸಂವಿಧಾನ ಮತ್ತು ಭಾಷೆ ಡಾಕ್ಟರ್ ಅನಂತ ಕೃಷ್ಣಭಟ್ ವಿಶ್ರಾಂತ ಪ್ರಾಧ್ಯಾಪಕರು ಕೇಂದ್ರ ಕಾಲೇಜು ಮಂಗಳೂರು ಇವರು ವಿಷಯದ ಬಗ್ಗೆ ಈ ಕಾರ್ಯಾಗಾರದಲ್ಲಿ ವಿಷಯಗಳನ್ನು ಮಂಡಿಸಬೇಕಿದ್ದಾರೆ. ಬಹುಶಃ ಈ ತುಳು ಭಾಷೆಯನ್ನ 8ನೇ ಪರಿಚಯಕ್ಕೆ ಸೇರಿಸುವಂತಹ ಕಾರ್ಯಕ್ರಮದಲ್ಲಿ ಈ ಅಕಾಡೆಮಿ ಸ್ಥಾಪನೆಯಾದ ದಿವಸದಿಂದಲೂ ನಮ್ಮ ಅಧ್ಯಕ್ಷರುಗಳು ಮುಂದಿನ ಅಧ್ಯಕ್ಷರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಸಾಧ್ಯವಿದ್ದಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ಇದನ್ನು ಸಮಗ್ರವಾಗಿ ಇದಕ್ಕೆ ಒಂದು ವರದಿಯನ್ನು ತಯಾರಿಸಬೇಕು, ಸಮಗ್ರವಾದಂತಹ ಮಾಹಿತಿಯನ್ನು ಕಲೆ ಹಾಕಬೇಕು. ತುಳು ಭಾಷೆ ಯಾವುದೇ ಇನ್ನಿತರ ಭಾಷೆಗಳಿಗಿಂತ ಕಮ್ಮಿ ಏನಿಲ್ಲ, ಎಲ್ಲಾ ರೀತಿಯ ಒಂದು ಅನುಕೂಲಗಳು ಅದರಲ್ಲಿ ಇದೆ ಅನ್ನೋದನ್ನ ನಾವು ನಾಳೆ ದಿನ ಇದರಲ್ಲಿ ಯಾಕೆಂತ ಹೇಳಿದ್ರೆ ಒಂದು ತುಳು ಭಾಷೆಯನ್ನ ಒಂದು ಇನ್ಫ್ಲುಯೆನ್ಸ್ ನ ಮುಖಾಂತರ ಅಥವಾ ರಾಜಕೀಯ ಒಂದು ಪ್ರಭಾವದ ಮುಖಾಂತರ ಇದು ಸೇರುವುದಲ್ಲ, ನಿಜವಾಗಿ ಇದಕ್ಕೆ ಒಂದು ಸೇರಿಕೆ ಯೋಗ್ಯತೆ ಇದೆ. ಈ ಭಾಷೆಗೆ ಎಲ್ಲಾ ರೀತಿಯಿಂದಲೂ 7,500 ವರ್ಷಗಳ ಇತಿಹಾಸ ಇರುವಂತಹ ಈ ಭಾಷೆ 8ನೇ ಪರಿಚಯಕ್ಕೆ ಸೇರಿಕೆ ಎಲ್ಲಾ ರೀತಿಯಿಂದಲೂ ಯೋಗ್ಯತೆಯನ್ನ ಪಡೆದಿದೆ ಅನ್ನುವ ಸಂಪೂರ್ಣವಾದಂತಹ ಬೇರೆ ಬೇರೆ ಇಕ್ಕಳೆಗಳ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿದಾಗ ಅದಕ್ಕೆ ಸಮರ್ಥವಾದಂತಹ ವರದಿಯನ್ನು ಈ ದೃಷ್ಟಿಯಲ್ಲಿ ನಾವು ತಯಾರಿಸಿದ್ದೇವೆ. Mr. Chandra Azrai, Mrs. Manjula Shetty, Mr. Damodar and others were present at the press meet. Hi, this is John Abraham and you're watching Coastal Times. ಕೆಲವೊಮ್ಮೆ ನನಗೆ ನಾನೇ ಕೇಳ್ಕೊಳ್ತೀನಿ, ನನ್ನ ಜೀವನದಲ್ಲಿನ ಅಮೋಘ ಕ್ಷಣ ಯಾವುದು? ಅವಳು ನನ್ನ ಜೀವನದಲ್ಲಿ ಪ್ರವೇಶಿಸಿದ ದಿನವೇ. ನಾನು ಅವಳೊಂದಿಗೆ ಮಾತನಾಡಿದ ಆ ಕ್ಷಣಗಳೇ? ಅಲ್ಲ, ನನ್ನ ಜೀವನದ ಅಮೋಘ ಕ್ಷಣವೆಂದರೆ ಅವಳು ಹೌದು ಎಂದು ಹೇಳಿದಾಗ. ನಿಮ್ಮ ಜೀವನದಲ್ಲಿನ ಬಿಗ್ ಮೂಮೆಂಟ್ಗಳಿಗಾಗಿ ಜೋ ಸಾಲುಗಾರ್, ಇದು ಬಂಗಾರದ ಬಂಧ. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Mangalore's prime hospitality address invites you to experience the world of Ocean Pearl. The Sagar Ratna, the epitome of reasonability. The coral, taste the flavors of the world. The tide, quick yummy bites any time of the day. The jazz, relish to the smoothing taste of delicious cocktails. The Zade and the Pacific for big celebrations. Experience hospitality the way the world does. Experience the Ocean Pearl. Navabharat Circle, Kodialbail, Mangalore. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. As many as 308 meritorious students received the Academic Excellence Award sponsored by NFOA Foundation at a function held at NFOA University campus at Devrakati on Saturday, December 15th. As many as 308 meritorious students received the Academic Excellence Award sponsored by NFOA Foundation at a function held at NFOA University campus at Devrakati on Saturday, December 15th. The welcome address was delivered by Mr. B.A. Haji Moideen of B.A. Moideen Educational Trust. Mangalore MLA Mr. U.T. Kadir presented the awards consisting of cash and certificates who have excelled in SSLC, PUC, undergraduate and PhD exams.
Sponsor students of the academic year 2012-13 were also felicitated on the occasion. Fatima Bubina, Nafisat Sahana, High School Mangalore, In his address, Kader exhorted the students to have an ambition of reaching greater heights in life and also contribute the might to the society by rendering social service. ಸಾಮಾಜಿಕವಾಗಿಯೂ ಬಹುಶಃ ಇನ್ನಿತರ ಹಲವಾರು ಬೇರೆ ಬೇರೆ ರೀತಿಯ ಚಟುವಟಿಕೆ ಕೊಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಬಹುಶಃ ಇವತ್ತು ನಾವೆಲ್ಲ ಇವತ್ತು ಒಂದು ಶ್ಲಾಘಿಸಬೇಕಂತ ಅತಿ ಅಗತ್ಯ ಅಂತ ನಾನು ಕೂಡ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ವಿದ್ಯಾರ್ಥಿಗಳು ಬಹುಶಃ ಮುಂದಿನ ದಿನಗಳಲ್ಲಿ ಸತ್ಪ್ರಜೆಯಾಗಿದ್ದುಕೊಂಡು ಅವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ಸಮಾಜದ ಈ ದೇಶದ ಸಂಪತ್ತಾಗಿ ಮಾರ್ಪಡಬೇಕೆಂಬ ಉದ್ದೇಶದಿಂದ ಬಹುಶಃ ಇವತ್ತು ಬೇರೆ ಬೇರೆ ರೀತಿಯ ಪ್ರೇರಣೆ ಕೊಡುವಲ್ಲಿ ಬಹುಶಃ ಈ ಸಫಲವಾಗಿದೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುತ್ತೇನೆ. Mr. Y. Mohammed Kuni, chairperson of the Yenapoya Foundation, Professor P.C.M. Kuni, convener of the Yenapoya Foundation, Dr. P. Chandramohan and others were present on the occasion. Roshil Tellis and Mallika Shetty compared the program. To eradicate tobacco addiction in the region, Indian Institute of Dental Sciences and Dakshina Kannada branch of the Indian Dental Association has set up a tobacco intervention initiative center, which will be inaugurated at the Indian Institute on Thursday, said Dr. Suresh Chandra. Speaking to media people at the press club in Mangalore on Tuesday, Dr. Suresh Chandra said that the center will be inaugurated on Thursday, the 20th of December at 10 a.m. by Dakshina Kannada Jilla Panchayat CEO Dr. K. N. Vijay Prakash. President of Lakshmi Memorial Education Trust A.G. Shetty and Vice President Prashant Shetty will be the guests of honor. Following the inauguration, there will be an oration on current trends of tobacco control in India by oncologist Dr. Vishal Rao and dentist Role in Tobacco Control by AJIDS for Professor Dr. Rajani George. Impact of tobacco on the public. It involves every section of the population, and today India is the world's second largest consumer of tobacco. India is the world's second largest consumer of tobacco. An estimated global adult tobacco survey said recently nearly 0.9 million tobacco-related deaths occur in India annually, and India is also the world's third largest producer of tobacco. You also know about Bangalore. It is the largest manufacturer of BDs in Bangalore. We don't grow tobacco here. We don't even grow the leaves which is used to tie the tobacco for BDs. But Bangalore, Dakshina Kannada has become the largest producer of BDs, maybe in the country or maybe in the world. Program. It is the third in the country at institution level and the first in Karnataka, this initiative center. What we are looking at is for a tobacco-free India and improving oral health of India by the year 2020. This is what our Union Health Minister said. The follow-up of this program, in fact, this objective is to establish and improve this program that is implementing tobacco cessation and treatment strategies in order to reduce the morbidity and mortality which occurs due to tobacco addiction. Dr. Murali Mohan, Dr. Karthik Shetty, Dr. Vijaya Hegde and others were present at the press meet. Hi, good evening, Ravi, and you're watching Coastal Times, Bangalore's only news channel. Syngenta Lighting and Lighting Controls are into specialization in lighting and lighting controls. Remote controlled curtains, windows, gates, security systems, new generation LED lighting solutions, crystal glass touch switches, mirror finish switches and the like. Property Infratech India Private Limited proudly presents the launch of 3 luxurious high-rise premium residential apartments in the heart of Mangalore. Starting off with Hillcrest, an exclusive 14-story high-rise residential complex housing premier 3 BHK apartments with a rooftop swimming pool,
starting from 1989 square feet in Lady Hill, Infinity at Kankanadi, and Daiji World Residency in Bondel. All apartments come with world-class amenities available in 2 and 3 BHK, starting from 1390 square feet and 1634 square feet. Bookings open. For free site visit and information, contact Property Infratech India Private Limited, Divya Deepa Arcade, Vendurwell, Mangalore. Call +91-824-2431-510 or 243-7744. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kabri Temple Road, Kabri, Mangalore. Telephone 222-5777, 222-5994, 95, 96 and 97. Sri Ananta Padmanabha Subramanya Temple, Mangalore, Nirmarga had organized Skanda Panchami and Skanda Pushkarni Tirtha Pond presentation ceremony at the Temple premises recently. Sri Ananta Padmanabha Subramanya Temple, Marur, Nirmarga had organized Skanda Panchami and Skanda Pushkarni Tirtha Pond presentation ceremony at temple premises recently. Devotees took part in the Skanda Panchami and invoked the blessings of Lord Ananta Padmanabha. Mr. Rakesh Malli, Sadanand Malli, Vinuta Malli and others were present. A devotee briefed about the temple to our reporter. ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಒಂದು. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿ ಅನಂತ ಪದ್ಮನಾಭ ಸುಬ್ರಹ್ಮಣ್ಯರ ದೇವರ ಜೊತೆ ಸ್ಕಂದ ಪುಷ್ಕರಿಣಿ ಅಂತ ತೀರ್ಥಕೆರೆ ಇದೆ. ಇವತ್ತು ಸ್ಕಂದ ಪಂಚಮಿ ಮತ್ತು ನಾಳೆ ಷಷ್ಠಿ ಉತ್ಸವ ನಡೆಯಲಿಕ್ಕಿದೆ. ಇವತ್ತು ಸ್ಕಂದ ಪಂಚಮಿ ಜೊತೆ ಸ್ಕಂದ ಪುಷ್ಕರಿಣಿ ತೀರ್ಥಕೆರೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಈ ಸ್ಕಂದ ಪುಷ್ಕರಿಣಿಯ ವಿಶೇಷ ಏನು ಅಂದ್ರೆ, ಈ ಎಲ್ಲಾ ದೇಗುಗಳಲ್ಲಿ ಇದ್ದ ಕೆರೆ ಮತ್ತು ಈ ಕೆರೆಗೆ ಇರುವ ವಿಶೇಷತೆ ಅಂದ್ರೆ, ಈ ಕೆರೆಯಲ್ಲಿ ಕೇದಗೆ ಸಸ್ಯ ಬೇರಿನಿಂದ ಒಸರು ನೀರು ಬಂದು ಆ ಒಸರು ನೀರು ಕೆರೆಯನ್ನು ಸೇರುತ್ತೆ. ಕೇದಗೆ ಸಸ್ಯ ಬೇರು ತುಂಬಾ ಔಷಧೀಯ ಗುಣಗಳಿಂದ ಕೂಡಿದ್ದು. ಈ ಔಷಧಿ ಗುಣ ಈ ತೀರ್ಥ ಕೆರೆಯಲ್ಲಿರುವುದರಿಂದ ಆ ಕೆರೆಯ ತೀರ್ಥವನ್ನು ಸೇವಿಸಿದಲ್ಲಿ ಸಕಲ ರೋಗಗಳು ಗುಣ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸಕಲ ಇಷ್ಟಾರ್ಥ ಸಿದ್ಧಿ ಅಥವಾ ಏನಾದ್ರೂ ದೋಷಗಳಿದ್ದಲ್ಲಿ ನಿವಾರಣೆ ಆಗುತ್ತೆ.
ಈ ತೀರ್ಥಕೆರೆಗೆ ಮತ್ತೊಂದು ಸಂಪ್ರದಾಯ ಇದೆ. ಈ ತೀರ್ಥಕೆರೆಗೆ ನೀರನ್ನು ದೇವರಿಗೆ ಅಭಿಷೇಕ ಮಾಡಿ ಆ ಅಭಿಷೇಕದ ನೀರನ್ನು ಸೇವಿಸಬೇಕಂತ ಪ್ರತೀತಿ ಹಿಂದಿನಿಂದಲೂ ಬಂದದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅದು ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. The 20th annual convention of Muhimmatul Muslimin Education Center will be held at Muhimmat Nagar in Kumle on December 21st, 22nd and 23rd. Informed Mr. G.M. Kamil Sakafi in a press meet. Addressing a press meet at the Press Club in Mangalore on Tuesday, Mr. G.M. Kamil Sakafi said that the 20th annual convention of Muhimmatul Muslimin Education Center will be held at Muhimmat Nagar in Kumle on December 21st, 22nd and 23rd. As a part of the annual day celebration, several beneficiaries will be announced. ಇಪ್ಪತ್ತಕ್ಕಿಂತಲೂ ಹೆಚ್ಚು ವಿವಿಧ ಸಂಸ್ಥೆಗಳಿವೆ. ಅನಾಥಾಲಯ ಇದೆ, ಬಡ ಮಕ್ಕಳಿಗಿರುವಂತಹ ವಸತಿ ಶಾಲೆ ಇದೆ. ಸುಮಾರು 2,000 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಪ್ರಥಮ ಸಂಸ್ಥೆ ಆರಂಭವಾಗಿ 20 ವರ್ಷಗಳಾಗಿವೆ. ಈಗ ಅದರ ನಾಯಕತ್ವವನ್ನು ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಅವರು ಅದರ ನಾಯಕತ್ವ ವಹಿಸ್ತಾ ಇದ್ದಾರೆ. ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ತಾಹಿರುಲ್ ಅಹಮದ್ ಸಂಗತಿ ಎಂಬುವರು ಅದನ್ನು ಸ್ಥಾಪಿಸಿದ್ದಾರೆ. ಅವರು ಮರಣ ಹೊಂದಿ 7 ವರ್ಷಗಳ ನಂತರ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಇವರು ಅದರ ಈ ಸಂಸ್ಥೆಯ ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ. ಸಂಸ್ಥೆ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಳ್ತಾ ಇದೆ. ಇದೇ ಈ 20ನೇ ವಾರ್ಷಿಕ ಅದರ ಪದವಿ ಪ್ರದಾನ ಸಮ್ಮೇಳನದಲ್ಲಿ ಅದರ ಅಂಗವಾಗಿ ಬಡವರಿಗೆ ವಸತಿ ನಿರ್ಮಾಣ ಕಾರ್ಯಕ್ರಮ ಇದೆ. ಮತ್ತೆ ಬಡವರಿಗಾಗಿ ಆಟೋ ಮಿಷನ್ ಇರುವುದು, ಕೂಡಂಗಡಿ ಮಾಡಿಕೊಡುವುದು, ಟೈಲರಿಂಗ್ ಮಿಷನ್ ಕೊಡುವುದು, ವಿಧವೆಯರಿಗೆ ಪೆನ್ಷನ್ ಕೊಡುವುದು, ಧಾರ್ಮಿಕ ಅಧ್ಯಾಪಕರಿಗೆ ಪೆನ್ಷನ್ ಕೊಡುವುದು, ವಿವಾಹ ಶಿಕ್ಷಾಂಗಗಳು ಬಹಳಷ್ಟು ಮುಂತಾದ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಕನ್ನಡಿಗರಾದ ತುಂಬಾ ಮಕ್ಕಳು ಅನಾಥ ಮಕ್ಕಳಿಗೆ ಆಶ್ರಯ ಕೊಡ್ತಾ ಇದೆ. ಅದೇ ರೀತಿ ಮನೆಯಲ್ಲಿ ತುಂಬಾ ಸಣ್ಣ ಮಕ್ಕಳು ಅನಾಥರಾಗಿದ್ದರೆ ಮನೆಗೆ ಹೋಮ್ ಕೇರ್ ಎಂಬಂತಹ ಒಂದು ಯೋಜನೆ ಇದೆ. ಮನೆಗೆ ಅವರಿಗೆ ಬೇಕಾದಂತಹ ಮಕ್ಕಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮನೆಯಲ್ಲೇ ಮಾಡಿಕೊಡುವಂತಹ ವ್ಯವಸ್ಥೆ. Mr. A.K. Sakafi, Mr. Abdul Aziz, Mr. Musa Sakafi and others were present at the press meet. Kerala Chamber of Commerce and Industry Manager will organize a press on road safety by Mr. C. Malikarjun, Regional Transport Officer, on the 21st of December at 5 p.m. at KCCI Meeting Hall, Bandar, and inform the press. That's all for now. See you with more news on the same channel at the same time. Till then, goodbye.